ಒಂದೂವರೆ ತಿಂಗಳ ಹಿಂದೆ ನಾನು ಇದು ಮೇನ್ ರೋಡ್ಗೆ ಬಂದಿದ್ನಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ರೋಡ್ದು. ಆ ವೇಳೆಗೆ ಇಲ್ಲಿ ಸ್ಥಳಕ್ಕೆ ಎಲ್ಲ ಮಹಿಳಾ ಮಂಡಲ್ ಅವರು ಹೇಳಿದರು, ಇದು ನಮಗೆ ಯು ಜಿ ಡಿದು ಪ್ರಾಬ್ಲಮ್ ಇದೆ, ಮೊದಲು ಯು ಜಿ ಡಿ ಮಾಡಬೇಕಂತ. ಅದು ರೋಡ್ ಸ್ಟಾಪ್ ಮಾಡಿ ಇಮಿಡಿಯೇಟ್ಲಿ ಅವ್ರು ಹೇಳಿದ ಪ್ರಕಾರ ನಾನು ಮತ್ತು ನನ್ನ ಕಾರ್ಪೊರೇಟರ್ ಇದರೀಶ್ ಪಾಟೀಲ್ ಅವರು ಸ್ಟಾಪ್ ಮಾಡಿ ನಾವು ಯು ಜಿ ಡಿ ಕೆಲಸ ಪ್ರಾರಂಭ ಮಾಡಿ ಮೊನ್ನೆ ಯು ಜಿ ಡಿ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ನೀರಿನ ಸಲುವಾಗಿ ಅದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಅದು ಪೈಪ್ ಎಲ್ಲರಿಗೆ ನಳದ ಕನೆಕ್ಷನ್ ಕೊಟ್ಟಿದ್ದೀವಿ. ಈಗ ಮೇನ್ ರೋಡ್ ಬಾಕಿ ಇತ್ತು, ಇವತ್ತು ಪೂಜೆ ಮಾಡಿ ನಾವು ಮೇನ್ ರೋಡ್ದು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಜೊತೆ ಬಾಂದೂರ್ ಗಲ್ಲಿ ಇರಲಿ, ತಹಶೀಲ್ದಾರ್ ಗಲ್ಲಿ ಇರಲಿ, ಫುಲ್ಬಾಗ್ ಇರಲಿ, ಮಾಧವ ರೋಡ್ ಇರಲಿ, ಎಲ್ಲ ಗಲ್ಲಿದು ಏನೇನು ಸಮಸ್ಯೆ ಇದೆ ನಾವು ರೋಡ್, ಗಟರ್, ಎಲೆಕ್ಟ್ರಿಕಲ್, ನೀರಿಂದು ನಮ್ದೇನು ಕರ್ತವ್ಯ ಇದೆ ನಾವು ಪಾಲನೆ ಮಾಡಿ ಇದು ಕೆಲಸ ಅದು ಬೇಗ ಪ್ರಾರಂಭ ಮಾಡ್ತೀವಿ. ರಾಜು ಆಸಿಫ್ ಸೇಠ್ ಸಾಹೇಬರು ಬಂದಿದ್ದಾರೆ. ಮೊನ್ನೆ 2 ದಿವಸ ಹಿಂದೆ ಬಂದಿದ್ರು. ಅವರು ಬಾಂದೂರು ಗಲ್ಲಿಯಲ್ಲಿ ಇರುವಂತ ಎಲ್ಲ ಮಹಿಳೆಯರದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಮಗೆ ಬಂದು ಇಲ್ಲಿ ಸರ್ ತುಂಬಾ ಪ್ರಾಬ್ಲಮ್ ಇದೆ, ತಾವು ಬರಲೇಬೇಕು ಅಂತ ಹೇಳಿದಾಗ ಸಾಹೇಬ್ರು ಅಂದ್ರು ನಾನು ನಾಳೆನೆ ಬರುತ್ತೇನೆ ಅಂತ ತಿಳಿಸಿ ಸರ್ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಅವರು ಬಂದ್ರು. ಎಲ್ಲ ಅವರ ಕಷ್ಟ ನಷ್ಟಗಳನ್ನು ಕೇಳಿ ಅವರ ಬೇಡಿಕೆಗಳನ್ನು, ನಮ್ದು ರೋಡ್ ಬೇಕ್ರಿ, ಗಟರದ ಪ್ರಾಬ್ಲಮ್ ಇದೆ ರೀ, ನೀರಿನ ಪ್ರಾಬ್ಲಮ್ ಇದೆ ರೀ ಅಂತ ಎಲ್ಲ ಹೇಳ್ಕೊಂಡ್ರು. ಸರ್ ಅಂದ್ರು ನನಗೆ 2 ದಿವಸ ಟೈಮ್ ಕೊಡಿ, ಹೋಳಿ ಇದೆ, ಅದು ಆದ ನಂತರ ನಾನೇ ಬಂದು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೇನೆ ಅಂತ ಹೇಳಿದ್ರು. ಅದೇ ತರ ಅವರ ಮಾತಿನಂತೆ ನುಡಿದಂತೆ ನಡಬೇಕಂತ ಹೇಳಿ ಅದೇ ತರ ಬಂದು ಅವರ ಈಡೇರಿಕೆಗಳನ್ನು ಪೂರ್ಣ ಮಾಡಿದ್ದಾರೆ. ನಮ್ಮ ಸಾಹೇಬರು ಎಲ್ಲರ ವತಿಯಿಂದ ನಮ್ಮ ಸಾಹೇಬರಿಗೆ ನಾವು ಜೋರಾದ ಚಪ್ಪಾಳೆಯನ್ನು ಇದಕ್ಕೆ ಮೂಲ ಕಾರಣ ಆದಂತ ನಮ್ಮ ಲತಾ ಮಾಂಡೆ ಮೇಡಮ್ ಅವ್ರಿಗೂ ಕೂಡ ನಾ ಎಲ್ಲಾ ನಮ್ಮ ಮಹಿಳಾ ಮಂಡಳ ವತಿಯಿಂದ ತುಂಬಾ ಧನ್ಯವಾದಗಳು ಹೇಳಬಯಸುತ್ತೇನೆ. ಅದಲ್ಲದೆ ನಮ್ಮ ಕಾರ್ಪೊರೇಟರ್ ಆದಂತ ಇಂದ್ರಜಿತ್ ಪಾಟೀಲ್ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ಬೇಕಂತ ಅವ್ರನ್ನ ಕೇಳ್ಕೊಳ್ತೇನೆ. ನಾವು ನಮ್ಮ ಕಾರ್ಪೊರೇಟರ್ ಹೇಳ್ಕೊಳ್ತೇವೆ, ಯಾಕಂದ್ರೆ ಕಾರ್ಪೊರೇಟರ್ ಥ್ರೂಲೇನೆ ನಮ್ ಸರ್ ಹೋಗ್ತಿದೆ ಮೆಸೇಜು. ಸರ್ ನಾವು ಅವ್ರನ್ನ ಕಾಡಬೇಕು, ಕಾಡ್ತೀವಿ. ಅದಕ್ಕೆ ನಾವು ಅವ್ರಿಗೆ ನಮ್ದು ಹಂಬಲ್ ರಿಕ್ವೆಸ್ಟ್ ಇದೆ, ನಮ್ದು ಗಟರ್ ಆಗ್ಲಿ, ನಮ್ದು ಈ ರೋಡ್ ಜೊತೆಗೆ ನಮ್ದು ಪ್ಲೀಸ್ ದಯವಿಟ್ಟು ಸರ್ ರೋಡ್ ಆಗ್ಲಿಕ್ಕೆ ಬೇಕು ಸರ್.